ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಟ್ರೇಡಿಂಗ್ ನಲ್ಲಿ ಕ್ಯಾಪಿಟಲ್ ನ ಸೇವ್ ಮಾಡ್ಕೊಳ್ಳೋದು ಪ್ರಾಫಿಟೇಬಲ್ ಸ್ಟ್ರಾಟಜಿಗಿಂತ ಹಾಗೆ ನಮ್ಮ ಅನಾಲಿಸಿಸ್ಗಿಂತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗ್ಲಿಕ್ಕಿದೆ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ. ಬಿಕಾಸ್ ತುಂಬಾ ಜನ ಮಾಡೋ ಮಿಸ್ಟೇಕ್ ಏನು ಅಂದ್ರೆ ಅವರು ಒಂದು ಪೊಸಿಷನ್ ತಗೊಳ್ತಾರೆ ಅಂಡ್ ಅದು ಲಾಸ್ ಅಲ್ಲಿ ಹೋಗ್ತಾ ಇರುತ್ತೆ. ಅವರು ಆ ಪೊಸಿಷನ್ ನ ಕಟ್ ಮಾಡ್ಲಿಕ್ಕೆ ಹೋಗಲ್ಲ, ಕಂಪ್ಲೀಟ್ಲಿ ಲಾಸಸ್ ಆಗ್ತಾ ಇದ್ದಾಗಲೂ ಕೂಡ ಆ ಪೊಸಿಷನ್ ನ ಹೋಲ್ಡ್ ಮಾಡ್ತಾರೆ. ಆ ನಂತರ ಅವರು ಟ್ರೇಡಿಂಗ್ ನಲ್ಲಿ ನನಗೆ ಲಾಸಸ್ ಆಯಿತು, ಟ್ರೇಡಿಂಗ್ ನಲ್ಲಿ ನನಗೆ ಅಷ್ಟು ಲಾಸಸ್ ಆಯಿತು, ನಾನು ಯಾವ ರೀತಿ ಇದನ್ನ ರಿಕವರಿ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡ್ತಾರೆ. ಬಟ್ ಟ್ರೇಡಿಂಗ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಲಾಸಸ್ ನ ಆದಷ್ಟು ಬೇಗ ಕಟ್ ಮಾಡೋದು. ಸೊ ಅದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಡ್ರಾ ಡೌನ್ ಡಯಾಗ್ರಾಮ್ ನ ಮೂಲಕ ನಾನು ನಿಮಗೆ ಶೋ ಮಾಡ್ಲಿಕ್ಕಿದ್ದೇನೆ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನು ಅಂದ್ರೆ ಅವರು ಹೊರಗಡೆ ಏನಾದರೂ ವಸ್ತುಗಳನ್ನು ಖರೀದಿಸುವಾಗ ಅಲ್ಲಿ ಒಂದು 2,000 ಕಮ್ಮಿ ಆಗ್ಲಿ, 3,000 ಕಮ್ಮಿ ಆಗ್ಲಿ, ಆ ರೀತಿ ಯೋಚನೆ ಮಾಡ್ತಾರೆ. ಬಟ್ ಕ್ಯಾಪಿಟಲ್ ಯಾವಾಗ ಲಾಸ್ ನ ಸೈಡ್ ಅಲ್ಲಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಇರುತ್ತೆ, ಆಗ ಅವರಿಗೆ ಅದರ ಯಾವುದೇ ರೀತಿ ಫೀಲ್ ಆಗೋದಿಲ್ಲ. ಸೊ ಅದನ್ನ ನಾವು ಯಾವಾಗ್ಲೂ ಕೂಡ ತಲೆಯಲ್ಲಿ ಇಟ್ಕೊಂಡು ನಾವು ಟ್ರೇಡಿಂಗ್ ನಲ್ಲಿ ಟ್ರೇಡ್ ನ ಮಾಡಬೇಕಾಗುತ್ತೆ. ಸೊ ಏನಿದು ಡ್ರಾ ಡೌನ್ ಡಯಾಗ್ರಾಮ್ ಅನ್ನೋದನ್ನ ನಾವು ಗಮನಿಸೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ, ಅದರ ಮೂಲಕ ಟೆಲಿಗ್ರಾಮ್ಗೂ ಕೂಡ ನೀವು ಜಾಯಿನ್ ಆಗಬಹುದು. ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಡ್ರಾ ಡೌನ್ ಡಯಾಗ್ರಾಮ್ ಅಂದ್ರೆ ಏನು ಅನ್ನೋದನ್ನ ನಾವೀಗ ಫಸ್ಟ್ ಗೆ ಗಮನಿಸೋಣ. ಈ ಒಂದು ಸಿಂಪಲ್ ಚಾರ್ಟ್ ಅನ್ನು ನಾವು ಡ್ರಾ ಡೌನ್ ಡಯಾಗ್ರಾಮ್ ಅಂತ ಕರಿತೀವಿ. ಇಲ್ಲಿ ನೀವು ಗಮನಿಸಬಹುದು ಲಾಸ್ 5% ಇದ್ದಾಗ ನಮಗೆ ಬ್ರೇಕ್ ಇವನ್ ಗೆ ಬರ್ಲಿಕ್ಕೆ, ನಾನು ಇಲ್ಲಿ ಪ್ರಾಫಿಟ್ ನ ಬಗ್ಗೆ ಹೇಳ್ತಾ ಇಲ್ಲ, ಜಸ್ಟ್ ನೀವು ಬ್ರೇಕ್ ಇವನ್ ಗೆ ಬರಬೇಕಾದ್ರೆ 5% ನ ರಿಟರ್ನ್ ವಿನ್ನಿಂಗ್ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಹತ್ರ ಒಂದು 1 ಲಕ್ಷ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳಿ. ಬೈ ಚಾನ್ಸ್ ನಿಮ್ಮ ಒಂದು ಕ್ಯಾಪಿಟಲ್ ನಿಂದ 5% ವೈಪೌಟ್ ಆಯ್ತು ಅಂದ್ರೆ 5,000 ರೂಪಾಯಿ ನಿಮಗೆ ರಿಸ್ಕ್ ಅಲ್ಲಿ ತಗೊಂಡ್ರಿ ಅಂತ ಅನ್ಕೊಳ್ಳೋಣ, ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ ಅನ್ಕೊಳ್ಳೋಣ. ಮತ್ತೆ ನೀವು 1 ಲಕ್ಷಕ್ಕೆ ಬರಬೇಕಾದ್ರೆ ಮತ್ತೆ 5,000 ರೂಪಾಯಿನ ನೀವು ಅರ್ನ್ ಮಾಡಿದ್ರೆ ಸಾಕಾಗುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಬೆಟರ್ ಆಗಿರುತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ನೀವು ಲಾಸ್ ನ ಏನ್ ಮಾಡ್ತೀರಾ ಅದರ ಬೇಸ್ಡ್ ಆಗಿ ನೀವು 5% ನ ಮಾಡಿದಾಗ ನಿಮಗೆ 5% ರಿಟರ್ನ್ ಸಿಕ್ಕಿದ್ರೆ ನಿಮ್ಮ ಕ್ಯಾಪಿಟಲ್ ಏನಿದೆಯಲ್ಲ ಬ್ರೇಕ್ ಇವನ್ ಗೆ ಬರುತ್ತೆ. ಅಂದ್ರೆ ಏನ್ ಕ್ಯಾಪಿಟಲ್ ನೀವು ಶುರು ಮಾಡಿದ್ರ ಅದೇ ಕ್ಯಾಪಿಟಲ್ ಗೆ ನೀವು ರಿಟರ್ನ್ ಅನ್ನ ಬರ್ತೀರಾ. ಬಟ್ ಒಂದು ವಿಚಾರ ನೀವು ಗಮನಿಸಿ, ಇಫ್ ಇನ್ ಕೇಸ್ ನಿಮ್ಮ ಕ್ಯಾಪಿಟಲ್ 50% ಡೌನ್ ಆಯ್ತು ಅಂದ್ರೆ ಒಂದು ಟ್ರೇಡ್ ಅಲ್ಲಿ ನೀವು 5,000 ರಿಸ್ಕ್ ಅನ್ನ ತಗೊಳ್ಳೋ ಜಾಗದಲ್ಲಿ ನೀವು 50,000 ರಿಸ್ಕ್ ಅಲ್ಲಿ ಒಂದು ಟ್ರೇಡ್ ನ ಎಕ್ಸಿಟ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಆಗ ಸೇಮ್ ನಿಮ್ಮ ಬ್ರೇಕ್ ಇವನ್ ಗೆ ಬರ್ಲಿಕ್ಕೆ, ಅಂದ್ರೆ ನೀವು ಪ್ರಾಫಿಟೇಬಲ್ ಆಗೋದಕ್ಕೆ ಅಲ್ಲ, ನೀವು ಬ್ರೇಕ್ ಇವನ್ ಗೆ ಬರ್ಲಿಕ್ಕೆ 100% ರಿಟರ್ನ್ ಅನ್ನು ನೀವು ಮಾಡಬೇಕಾಗುತ್ತೆ. ಇದನ್ನೇ ಡ್ರಾ ಡೌನ್ ಡಯಾಗ್ರಾಮ್ ಅಂತ ಕರಿತೀವಿ. ಅದರ ಜೊತೆಗೆ ಇಫ್ ಇನ್ ಕೇಸ್ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ, 0 to ಹೀರೋ ಬೇಸ್ಡ್ ಆಗಿ ನೀವು ಟ್ರೇಡ್ ನ ತಗೊಳ್ತೀರಾ, ಅದರ ಬೇಸ್ಡ್ ಆಗಿ ನಿಮ್ಮ 90% ಕ್ಯಾಪಿಟಲ್ ಏನಿದೆಯಲ್ಲ ಕಮ್ಮಿ ಆಗುತ್ತೆ. ಅಂದ್ರೆ 1 ಲಕ್ಷ ಕ್ಯಾಪಿಟಲ್ ಇದ್ದದ್ದು 90,000 ನಿಮಗೆ ಆ ದಿನ ಏನಾದ್ರೂ ಲಾಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ಅದರಿಂದ ನೀವು ರಿಟರ್ನ್ ಬರಬೇಕು ಅಂದ್ರೆ 900% ರಿಟರ್ನ್ ಅನ್ನು ನಾವು ತಗೊಳ್ಬೇಕಾಗುತ್ತೆ. ಸೊ ಇದು ಟ್ರೇಡಿಂಗ್ ನ ಒಂದು ಡ್ರಾ ಡೌನ್ ಸೀಕ್ರೆಟ್ ಆಗಿರುತ್ತೆ. ಈಗ ಈ ಒಂದು ಥಿಂಗ್ಸ್ ನಿಮಗೆ ಗೊತ್ತಾಯ್ತು. ಈಗ ಇದರಲ್ಲಿ ಒಂದು ಸಣ್ಣ ಪಾಯಿಂಟ್ ಏನು ಅಂದ್ರೆ ನೀವಿಲ್ಲಿ ಗಮನಿಸಬಹುದು, ಇಫ್ ಇನ್ ಕೇಸ್ ನಿಮ್ಮ ಹತ್ರ ಒಂದು ಕ್ಯಾಪಿಟಲ್ ಇದೆ, ಅದರಲ್ಲಿ ನೀವು ಸ್ಲೋ ಅಂಡ್ ಸ್ಟಡಿ ರಿಸ್ಕ್ ಅನ್ನು ತಗೊಳ್ತಾ ಇದ್ರ 5%, 2%, 3% ಈ ರೀತಿ ರಿಸ್ಕ್ ಅನ್ನು ನೀವು ತಗೊಳ್ತಾ ಇದ್ರಿ ಅಂತ ಇದ್ದಾಗ ನಿಮ್ಮ ಪ್ರೋಗ್ರೆಸ್ ಏನಿದೆಯಲ್ಲ ಸ್ವಲ್ಪ ಸ್ಲೋ ಆಗಿ ಆಗ್ಬಹುದು. ಅಂದ್ರೆ 1 ಲಕ್ಷ ಕ್ಯಾಪಿಟಲ್ ನಿಮಗೆ 2 ಲಕ್ಷ ಕ್ಯಾಪಿಟಲ್ ಆಗೋದಕ್ಕೆ ಮೇ ಬಿ 2 ತಿಂಗಳು ಹಿಡಿಬಹುದು, ಮೇ ಬಿ 6 ತಿಂಗಳು ಹಿಡಿಬಹುದು, ಮೇ ಬಿ 1 ವರ್ಷನೇ ಹಿಡಿಬಹುದು. ಬಟ್ ಇಫ್ ಇನ್ ಕೇಸ್ ನೀವು ಒಂದೇ ಟ್ರೇಡ್ ಅಲ್ಲಿ ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತಗೊಳ್ತೀರಾ ಅಂತ ಅನ್ಕೊಳ್ಳಿ, ಆನಂತರ ನಿಮಗೆ ಟ್ರೇಡಿಂಗ್ ಗೆ ಮತ್ತೆ ಕಮ್ ಬ್ಯಾಕ್ ಬರಬೇಕು ಅಂತ ಇದ್ದಾಗ ಅದು 2 ವರ್ಷ, 3 ವರ್ಷ, 4 ವರ್ಷ, ಈವನ್ ಯಾವತ್ತೂ ಕೂಡ ಕಮ್ ಬ್ಯಾಕ್ ಬರದೇ ಇರುವಂತಹ ಸಿಚುವೇಶನ್ ಕೂಡ ಬರ್ಬೋದು. ಯಾಕೆಂದ್ರೆ ನೀವು ಟ್ರೇಡಿಂಗ್ ನಲ್ಲಿ 5% ಮಾಡ್ಲಿಕ್ಕೆ ತುಂಬಾ ದೊಡ್ಡ ವಿಚಾರ ಏನು ಕೂಡ ಆಗೋದಿಲ್ಲ. ಅಂದ್ರೆ ನೀವು ಈಸಿಲಿ 5% ನ ಮಾಡಬಹುದು. ಬಟ್ ಇಫ್ ಇನ್ ಕೇಸ್ ನೀವು 90% ಲಾಸ್ ಅನ್ನ ಮಾಡ್ಬಿಟ್ಟು 900% ರಿಟರ್ನ್ ನೀವು ತಗೊಂಡು ಕಮ್ ಬ್ಯಾಕ್ ನ ಮಾಡ್ತೀರಿ ಅಂತ ಇದ್ದಾಗ ನೀವು ಆ ಟೈಮ್ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಟ್ರೇಡರ್ ಅಂತ ಆಗಿರುತ್ತೆ. ಸೊ ಬೈ ಚಾನ್ಸ್ ಏನಾದ್ರೂ ಇದೇ ಡಿಸಿಪ್ಲಿನ್ ಅನ್ನು ನೀವು ಟಾಪ್ ಇಂದಾನೆ ತಗೊಂಡು ಬರೋದಾದ್ರೆ, ಅಂದ್ರೆ 1 ಲಕ್ಷ ಕ್ಯಾಪಿಟಲ್ ನೀವು 90% ಲಾಸ್ ಅನ್ನ ಮಾಡಿ ಆನಂತರ 900% ಟಾರ್ಗೆಟ್ ಅನ್ನ ತಗೊಂಡು ನೀವು ಹೋಲ್ ಕ್ಯಾಪಿಟಲ್ ನ ರಿಕವರಿ ಮಾಡೋದಕ್ಕಿಂತ 1 ಲಕ್ಷ ಕ್ಯಾಪಿಟಲ್ ನೀವು ತಗೊಂಡು ಅದರಲ್ಲೇ ಸ್ಲೋಲಿ ನೀವೇನಾದ್ರೂ 900% ಒಂದು ರಿಟರ್ನ್ ನೀವು ತಗೊಂಡ್ರೆ ತುಂಬಾನೇ ದೊಡ್ಡ ಮಟ್ಟದ ಕ್ಯಾಪಿಟಲ್ ನಿಮ್ಮ ಹತ್ರ ಆಗುತ್ತೆ, ತುಂಬಾನೇ ದೊಡ್ಡ ಮಟ್ಟದ ಟ್ರೇಡರ್ ಆಗ್ತೀರಾ. ಸೊ ಈ ಒಂದು ಮಾತು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಒಂದು ಸಿಂಪಲ್ ವಿಚಾರ ಏನು ಅಂದ್ರೆ ಯಾವಾಗ್ಲೂ ಕೂಡ ಕಳ್ಕೊಂಡ ಮೇಲೆ ಅದನ್ನ ರಿಕವರಿ ಮಾಡೋದು ಏನಿದೆಯಲ್ಲ ತುಂಬಾನೇ ದೊಡ್ಡ ಕಷ್ಟ ಆಗಿರುತ್ತೆ. ಅಂದ್ರೆ ಒಂದು ಬಾರಿ ನೀವು ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಶುರು ಮಾಡಿರ್ತೀರಾ, ಅದರಿಂದ ಡೌನ್ ಸೈಡ್ ಬಂದು ಮತ್ತೆ ಅಪ್ ಸೈಡ್ ಹೋಗೋದೇನಿದೆಯಲ್ಲ ತುಂಬಾನೇ ಕಷ್ಟದ ವಿಚಾರ ಆಗಿರುತ್ತೆ. ಅದಕ್ಕಿಂತ ನೀವು ಟಾಪ್ ಅಲ್ಲಿ ಇದಾಗಲ್ಲ, ಅಂದ್ರೆ ನಿಮ್ಮ ಏನ್ ಕ್ಯಾಪಿಟಲ್ ಇದೆ, ಮೇನ್ ಕ್ಯಾಪಿಟಲ್ ಇದೆ, ಅದರಿಂದ ಸಣ್ಣ ಪುಟ್ಟ ರಿಸ್ಕ್ ಅನ್ನ ತಗೊಂಡು, ಅಂದ್ರೆ 1%, 2% ರಿಸ್ಕ್ ಅನ್ನ ತಗೊಂಡು 1 ಲಕ್ಷದಿಂದ 2,000 ಮೈನಸ್ ಆಯ್ತು, ಫೈನ್. ನೆಕ್ಸ್ಟ್ ಟ್ರೇಡ್ ಅಲ್ಲಿ 4,000, 5,000 ನಿಮಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದೇ ರೀತಿ ನೀವು ಡಿಸಿಪ್ಲಿನ್ಡ್ ಆಗಿ ಟ್ರೇಡ್ ನ ಮಾಡಿದಾಗ ಒಂದು 6 ತಿಂಗಳ ಟೈಮ್ ಅಲ್ಲಿ ನೀವು ಒಂದು ಉತ್ತಮವಾದ ಟ್ರೇಡರ್ ಖಂಡಿತವಾಗಿಯೂ ಆಗ್ತೀರಾ. ಬಟ್ ಯಾವಾಗ ನೀವು ಒಂದೇ ಟ್ರೇಡ್ ಅಲ್ಲಿ ಎಲ್ಲಾ ರಿಸ್ಕ್ ಅನ್ನ ತಗೊಳ್ತೀರಾ, ನಾನು ಇಲ್ಲಿ ತನಕ ನನ್ನ
ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ರೀತಿ ಯಾರೆಲ್ಲ ಒಂದು ಟ್ರೇಡ್ ಅಲ್ಲಿ ಎಲ್ಲಾ ರಿಸ್ಕ್ ಅನ್ನ ತಗೊಂಡು ಟ್ರೇಡರ್ ಆಗಿರೋದನ್ನ ನಾನು ನೋಡಿರೋಕೆ ಸಾಧ್ಯನೇ ಇಲ್ಲ. ಈಗ ನೀವು ಹೇಳ್ಬೋದು ಆ ರೀತಿ ತುಂಬಾ ಜನ ಮಾಡಿದ್ದಾರೆ. ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಇಫ್ ಇನ್ ಕೇಸ್ ಏನಾದ್ರು ಅವರು ಒಂದು ಸ್ಮಾಲ್ ಅಮೌಂಟ್ ಅನ್ನು $100 ನ ತಗೊಂಡು ಅವರು ಅರೌಂಡ್ $1000 ನ ಮಾಡಿರೋದನ್ನ ನಾನು ನೋಡಿದ್ದೇನೆ, ಈ ರೀತಿ ಗ್ರೋ ಆಗಿರೋದನ್ನ ನಾನು ನೋಡಿದ್ದೇನೆ ಅನ್ನೋದನ್ನ ನೀವು ತುಂಬಾ ಬಾರಿ ಹೇಳ್ಬೋದು. ಅಂದ್ರೆ ಆ ರೀತಿ ನಿಮ್ಗೆ ಒಂದು ಎಕ್ಸಾಂಪಲ್ ಗಳು ಕಾಣಲಿಕ್ಕೆ ಸಿಗ್ಬೋದು. ಬಟ್ ಇದರ ಫ್ಲಿಪ್ ಸೈಡ್ ಏನು ಅಂದ್ರೆ, ಈಗ ಇಫ್ ಇನ್ ಕೇಸ್ ಅವರೇನಾದ್ರೂ $100 ರಿಸ್ಕ್ ಅನ್ನ ತಗೊಂಡು ಅವರು ಅದರಿಂದ $1000 ಪ್ರಾಫಿಟ್ ನ ಮಾಡಿದ್ರು ಅಂತ ಅನ್ಕೊಳ್ಳಿ. ಸೇಮ್ ಥಿಂಗ್ ಇಫ್ ಇನ್ ಕೇಸ್ ಏನಾದ್ರು ರಿವರ್ಸಲ್ ಆಗಿದ್ರೆ $100 ಝೀರೋ ಆಗುತ್ತೆ. ಬಟ್ $100 ಇಂದ ಅವರೇನಾದ್ರೂ $1000 ಮಾಡಿದರೆ ಅಂಡ್ ಆ $1000 ನಿಂದ ಆ ನಂತರ ಕೂಡ ಅವರು 100% ರಿಸ್ಕ್ ಅನ್ನೇ ತಗೊಳ್ತಾ ಮುಂದುವರಿತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ $100 ಇಂದ 1000ಗೆ ಯಾವ ರೀತಿ ಫಾಸ್ಟ್ ಆಗಿ ಹೋಗಿದ್ದಾರೆ, ಅದೇ ರೀತಿ ಅವರು ಇಫ್ ಇನ್ ಕೇಸ್ $1000 ನಿಂದ $10,000 ಹೋದ್ರೂ ಕೂಡ $10,000 ನಿಂದ ಮತ್ತೆ ಝೀರೋಗೆ ಬರ್ಲಿಕ್ಕೆ ತುಂಬಾ ಟೈಮ್ ಏನು ಕೂಡ ಹಿಡಿಯೋದಿಲ್ಲ. ಯಾಕೆಂದ್ರೆ ಇಫ್ ಇನ್ ಕೇಸ್ ನೀವು ಡಿಸಿಪ್ಲಿನ್ ಇಲ್ಲದೆ ನಿಮ್ಮ ಕ್ಯಾಪಿಟಲ್ ನ ಎಷ್ಟೇ ಗ್ರೋ ಮಾಡಿದ್ರು ಕೂಡ ಆ ಎಷ್ಟೇ ಗ್ರೋ ಆಗಿರೋ ಕ್ಯಾಪಿಟಲ್ ಕೂಡ ಇಫ್ ಇನ್ ಕೇಸ್ ನೀವು ಡಿಸಿಪ್ಲಿನ್ ಅನ್ನ ಒಂದು ಪಾಯಿಂಟ್ ಅಲ್ಲಿ ಫಾಲೋ ಮಾಡಲೇಬೇಕಾಗಬೇಕಾಗುತ್ತೆ. ಕ್ಯಾಪಿಟಲ್ ಗ್ರೋ ಆದ್ಮೇಲೆ ಕೂಡ ನೀವು ಡಿಸಿಪ್ಲಿನ್ ಫಾಲೋ ಮಾಡಿಲ್ಲ ಅಂತ ಇದ್ದಾಗ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಅದಕ್ಕಿಂತ ಕೆಳಗಡೆ ಬರೋದಕ್ಕೆ ಜಾಸ್ತಿ ಏನು ಕೂಡ ಟೈಮ್ ಹಿಡಿಯೋದಿಲ್ಲ. ಸೊ ಹಾಗಾಗಿ ಟ್ರೇಡಿಂಗ್ ನಲ್ಲಿ ತುಂಬಾ ಜನ ಲಾಸಸ್ ನ ಮಾಡ್ಕೊಳ್ಳೋದು ಅಥವಾ ಟ್ರೇಡಿಂಗ್ ನಲ್ಲಿ ತುಂಬಾ ಜನ ಸಕ್ಸಸ್ ನ ಕಾಣದೇ ಇರೋ ಒಂದೇ ಒಂದು ವಿಚಾರ ಏನು ಅಂದ್ರೆ ಡಿಸಿಪ್ಲಿನ್. ಒಂದು ಟ್ರೇಡ್ ಅಲ್ಲಿ ಯಾವಾಗ್ಲೂ ಕೂಡ ನೆನಪಿಡಿ, ಈಗ ಫಾರ್ ಅನ್ ಎಕ್ಸಾಂಪಲ್ ಈ ಒಂದು ಟ್ರೇಡ್ ಅನ್ನ ನಾನೀಗ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ನ ಮಾಡಿದೆ. XRP ಟ್ರೇಡ್ ಆಗಿತ್ತು, ಕ್ವಿಕ್ಲಿ ನಮ್ಗೆ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತ್ತು, ಕ್ವಿಕ್ ಆಗಿ ಪ್ರೈಸ್ ಫಾಲ್ ಆಯ್ತು. ಈಗ ಈ ಟ್ರೇಡ್ ಇಲ್ಲಿಂದ ಪ್ರಾಫಿಟ್ ಆಗುತ್ತಾ ಅಥವಾ ಇಲ್ಲಿಂದ SL ಹಿಟ್ ಆಗುತ್ತಾ ಅನ್ನೋದು ಒಂದು ಅಸಾಂಪ್ಷನ್ ಅಲ್ಲಿ ನಾನು ಹೇಳ್ಬೋದು. ಅಂದ್ರೆ ಇಲ್ಲಿಂದ 90% ಪಾಸಿಬಿಲಿಟೀಸ್ ಇದೆ ಪ್ರೈಸ್ ಇಲ್ಲಿಂದ ಕೆಳಗಡೆ ಬರುತ್ತೆ ಅಂತ. ಇಲ್ಲಿ 10% ಚಾನ್ಸಸ್ ಕೂಡ ಇದೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಹೋಗಬಹುದು ಅಂತ. ಸೊ ಸೇಮ್ ಥಾಟ್ ಅಲ್ಲಿ ನಾವು ಯಾವಾಗ್ಲೂ ಕೂಡ ಟ್ರೇಡ್ ನ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ನಲ್ಲಿ ಯಾವತ್ತೂ ಕೂಡ ನಾವು ದೇವರು ಅಂತ ಅನ್ಕೊಳ್ಳಿಕ್ಕೆ ಹೋಗ್ಲೇಬಾರ್ದು. ಸೊ ಈ ಒಂದು ಟ್ರೇಡ್ ಅನ್ನ ನಾನು ತಗೊಳ್ಳುವಾಗ ಯಾವಾಗ್ಲೂ ಕೂಡ ಒಂದು ಥಾಟ್ ಇರಬೇಕಾಗುತ್ತೆ, ಬೈ ಚಾನ್ಸ್ ಇಫ್ ಇನ್ ಕೇಸ್ ರಿವರ್ಸಲ್ ಆದ್ರೆ ನನ್ನ ಕ್ಯಾಪಿಟಲ್ ನ 1% ಅಥವಾ 2% ರಿಸ್ಕ್ ಅಷ್ಟೇ ನಾನು ತಗೊಳ್ಳಿಕ್ಕೆ ರೆಡಿ ಇರೋದು. ಅದರ ಬೇಸ್ಡ್ ಆಗಿ ನನಗೆ 1% 2% ಸಿಕ್ಕಿದ್ರೆ ನಾನು ಹ್ಯಾಪಿ, ಅದರಲ್ಲಿ ನನಗೆ ಏನು ಕೂಡ ತೊಂದರೆ ಇಲ್ಲ. 2% ಸಿಕ್ಕಿದ್ರೆ ಫೈನ್. ಮೇ ಬಿ ನಿಮ್ಮ ಕ್ಯಾಪಿಟಲ್ಸ್ ಕಮ್ಮಿ ಇರುವಾಗ ನಿಮಗೆ ಪ್ರಾಫಿಟ್ ನಿಮಗೆ ಕಮ್ಮಿ ಕಾಣಲಿಕ್ಕೆ ಸಿಗ್ಬೋದು. ಬಟ್ ಆಲ್ವೇಸ್ ರಿಮೆಂಬರ್ ಗೈಸ್, $100 ಇಂದ ಯಾವುದೇ ವ್ಯಕ್ತಿ ಶುರು ಮಾಡಿದ್ರೆ ಟ್ರೇಡಿಂಗ್ ನ, ಅವ ಪ್ರಾಪರ್ಲಿ ಟ್ರೇಡಿಂಗ್ ನ ಮಾಡ್ತಾ ಇದ್ರೆ ಅಂತ ಇದ್ದಾಗ ವಿತ್ ಇನ್ ಲೈಕ್ 1 year 2 year ಅಲ್ಲಿ ಆ $100 ಕ್ಯಾಪಿಟಲ್ ಯಾವಾಗ ದೊಡ್ಡ ಅಕೌಂಟ್ ಆಗುತ್ತೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಕ್ಯಾಪಿಟಲ್ ಇವತ್ತು ಕಡಿಮೆ ಇರಬಹುದು, ಬಟ್ ಒಂದಲ್ಲ ಒಂದು ದಿನ ನಿಮ್ಮ ಕ್ಯಾಪಿಟಲ್ ಗ್ರೋ ಆಗೇ ಆಗುತ್ತೆ. ಆಗ್ಲೂ ಕೂಡ ನೀವು ಅದೇ ರೀತಿ ಟ್ರೇಡ್ ನ ಮಾಡಿದಾಗ ನಿಮ್ಗೆ ಕಂಟಿನ್ಯೂಸ್ಲಿ ನೀವು ಇದೇ ಒಂದು ಲೂಪ್ ಅಲ್ಲಿ ಇರಬೇಕಾಗುತ್ತೆ. ಅಂದ್ರೆ ನೀವು $100 ಅಲ್ಲಿ ಯಾವ ರೀತಿ ಟ್ರೇಡ್ ನ ಮಾಡ್ತಾ ಇದ್ರಿ, $100 ರಿಸ್ಕ್ ಅನ್ನು ತಗೊಳ್ಳೋದು, ಕಂಪ್ಲೀಟ್ಲಿ ಒಂದು ಟ್ರೇಡ್ ಅನ್ನು ತಗೊಳ್ಳೋದು, ಅದು ಟ್ರೇಡ್ ವರ್ಕ್ ಆದ್ರೆ ವರ್ಕ್ ಆಯ್ತು, ಇಲ್ಲ ಅಂದ್ರೆ ಇಲ್ಲ, ಆ ರೀತಿ ಟ್ರೇಡ್ ಅನ್ನು ತಗೊಳ್ಳೋದು. 10,000 ಇದ್ದಾಗ್ಲೂ ಕೂಡ ಅದೇ ರೀತಿ ನೀವು ಮಾಡೋದು, $10,000 ಇದ್ದಾಗ್ಲೂ ಕೂಡ ಇದೇ ರೀತಿ ನೀವು ಟ್ರೇಡ್ ನ ಮಾಡಿದಾಗ ಟ್ರೇಡಿಂಗ್ ಏನಾಗುತ್ತೆ, ಅದರ ಒಂದು ಲೂಪ್ ನ ಒಳಗಡೆನೆ ನೀವು ಸ್ಟಕ್ ಆಗ್ತೀರಾ. ಅಂದ್ರೆ ನೀವು ಅದರ ಅರೌಂಡೇ ತಿರುಗ್ತಾ ಇರ್ತೀರಾ. ನೀವು ಪ್ರತಿ ಬಾರಿ $100 ನ ಹಾಕ್ತೀರಾ, ರಿಸ್ಕ್ ಅನ್ನು ತಗೊಳ್ತೀರಾ, ಅದು ಲಾಸ್ ಆಗುತ್ತೆ, ಮತ್ತೆ $100 ನ ಹಾಕ್ತೀರಾ. ಅಥವಾ ಇಫ್ ಇನ್ ಕೇಸ್ ಇಂಡಿಯನ್ ಮಾರ್ಕೆಟ್ ಆದ್ರೆ 10,000 ಹಾಕ್ತೀರಾ, 20,000 ಹಾಕ್ತೀರಾ, ಅದು ಲಾಸ್ ಆಗುತ್ತೆ, ಮತ್ತೆ ಅದನ್ನ ಹಾಕ್ತೀರಾ. ಇದೇ ರೀತಿ ಆ ಲೂಪ್ ಅಲ್ಲೇ ಅರೌಂಡ್ ನೀವು ತಿರುಗ್ತಾ ಇರ್ತೀರಾ. ಯಾವ ರೀತಿ 1 ವರ್ಷ 2 ವರ್ಷ 3 ವರ್ಷ ಆಯ್ತು ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಒಂದು ತಲೆಯಲ್ಲಿರ್ಲಿ ನಿಮ್ದು ಯಾವುದು ಕೂಡ, ಏನೇ ಟ್ರೇಡ್ ನೀವು ತಗೊಂಡ್ರು ಕೂಡ, ಯಾವುದೇ ರೀತಿಯ ಟ್ರೇಡ್ ಅನ್ನ ನೀವು ಟ್ರೇಡಿಂಗ್ ನಲ್ಲಿ ಮಾಡ್ತಾ ಇದ್ರ ಅಥವಾ ನೀವು ಯಾವುದೇ ರೀತಿ ಎಂಟ್ರಿನ ಮಾರ್ಕೆಟ್ ಅಲ್ಲಿ ತಗೊಳ್ತಾ ಇದ್ರ ಅಂತ ಅನ್ಕೊಳ್ಳಿ, ಅದರ ವಿನ್ನಿಂಗ್ ಪ್ರೊಬ್ಯಾಬಿಲಿಟಿ ಯಾವಾಗ್ಲೂ ಕೂಡ 60 to 70% ಅಲ್ಲೇ ನೀವು ಇಡಬೇಕಾಗುತ್ತೆ. ನೀವು ಎಷ್ಟೇ ದೊಡ್ಡ ಟ್ರೇಡರ್ ಆಗಿರಿ, ನಿಮ್ಗೆ ಎಷ್ಟೇ ದೊಡ್ಡ ಕಾನ್ಸೆಪ್ಟ್ ಗೊತ್ತಿರಲಿ, ಏನೇ ಗೊತ್ತಿರಲಿ, ಬಟ್ ಯಾವತ್ತೂ ಕೂಡ ಮಾರ್ಕೆಟ್ ಅಲ್ಲಿ 100% ನಾನು ಒಂದು ಟ್ರೇಡ್ ನ ಸಕ್ಸಸ್ ನ ಡಿಫೈನ್ ಮಾಡ್ತೀನಿ ಅನ್ನೋದನ್ನ ಯಾವತ್ತೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಟ್ರೇಡಿಂಗ್ ನಲ್ಲಿ ಅಥವಾ ಮಾರ್ಕೆಟ್ ನ ಮುಂದ್ಗಡೆ ನಾವು ಯಾವಾಗ್ಲೂ ಕೂಡ ಸ್ಟೂಡೆಂಟ್ಸ್, ಮಾರ್ಕೆಟ್ಗೆ ಯಾವಾಗ ನಾವು ತಲೆಬಾಗ್ಬಿಟ್ಟು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಿಬಿಟ್ಟು ಪ್ರಾಪರ್ ಎಂಟ್ರಿನ ಕ್ವಾಂಟಿಟಿಯ ಬೇಸ್ಡ್ ಆಗಿ ತಗೊಳ್ತೀವಿ, ಆಗ ಮಾತ್ರ ಟ್ರೇಡಿಂಗ್ ನಲ್ಲಿ ನಮಗೆ ಸಕ್ಸಸ್ ಕಾಣಲಿಕ್ಕೆ ಆಗೋದು. ನಿಮ್ಗೆ ತುಂಬಾ ರೀತಿಯ ಒಂದು ಫೀಲಿಂಗ್ ಬರ್ಬೋದು, ಈ ಟ್ರೇಡ್ ನನಗೆ 100% ವರ್ಕ್ ಆಗುತ್ತೆ, ಈ ಟ್ರೇಡ್ ನನಗೆ ತುಂಬಾನೇ ದೊಡ್ಡ ಪ್ರಾಫಿಟ್ ಕೊಡುತ್ತೆ, ಓವರ್ ನೈಟ್ ರಿಚ್ ಆಗ್ತೀನಿ, ಏನೇ ನಿಮ್ಗೆ ಫೀಲಿಂಗ್ ಬಂದ್ರೂ ಕೂಡ ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡಿಲ್ಲ ಅಂತ ಇದ್ದಾಗ ನೀವು ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಆಗೋದನ್ನ ಯಾರಿಂದ ಕೂಡ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಟ್ರೇಡಿಂಗ್ ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಹೌದು, ಒಂದು ಲೆವೆಲ್ ತನಕ ನಿಮ್ಗೆ ಬೇಕಾಗತ್ತೆ. ಮಾರ್ಕೆಟ್ ನ ಮೊಮೆಂಟಮ್ ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಆಬ್ವಿಯಸ್ಲಿ ಯೂಸ್ ಆಗುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಆಬ್ವಿಯಸ್ಲಿ ನ್ಯೂಸ್ ಏನಾದ್ರೂ ಇದ್ರೆ ಅದು ಕೂಡ ಯೂಸ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಒಂದೇ ಒಂದು ವಿಚಾರ ಏನು ಅಂದ್ರೆ, ನಿಮ್ಗೆ
ಟ್ರೇಡ್ ರಾಂಗ್ ಆದಾಗ ನೀವು ಅದರಲ್ಲಿ ಯಾವ ರೀತಿ ರಿಯಾಕ್ಟ್ ಆಗ್ತೀರಾ ಅಂತ. ಫಾರ್ ಎನ್ ಎಕ್ಸಾಂಪಲ್, ಈ ಟ್ರೇಡ್ ಅನ್ನು ನೀವು ತಗೊಳ್ತೀರಾ, ಇಫ್ ಇನ್ ಕೇಸ್ ಈ ಟ್ರೇಡ್ ರಾಂಗ್ ಆದಾಗ ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರಾ. ಇಲ್ಲಿ ನಿಮ್ಮ SL ಇದೆ, ಇದರ ಬೇಸ್ಡ್ ಆಗಿ ಎಕ್ಸಿಟ್ ಆದ್ರೆ ಅಲ್ಲಿಗೆ ಆ ಟ್ರೇಡ್ ನ ಸ್ಟೋರಿ ಮುಗೀತು. ಇಫ್ ಇನ್ ಕೇಸ್ ನೀವು ಇದನ್ನ ಹೋಲ್ಡ್ ಮಾಡ್ತೀರಾ, ಇಲ್ಲ ಇಲ್ಲಿಂದ ರಿವರ್ಸಲ್ ಆಗುತ್ತೆ, ಇಲ್ಲ ಇಲ್ಲಿಂದ ರಿವರ್ಸಲ್ ಆಗುತ್ತೆ, ಇಲ್ಲ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ ನೀವು ಹೋಲ್ಡ್ ಮಾಡಿದಾಗ ಮೇ ಬಿ ಒಂದೆರಡು ದಿನ ನಿಮಗೆ ರಿವರ್ಸಲ್ ಆಗ್ಬೋದು. ಬಟ್ ಯಾವಾಗ ರಿವರ್ಸಲ್ ಆಗಲ್ಲ, ಆಗ ನೀವೇನು ಪ್ರಾಫಿಟ್ ನ ಮಾಡಿರ್ತೀರಾ ಅದು ಕೂಡ ಕೈ ತಪ್ಪೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ಳಿ ಗೈಸ್. ಯಾವಾಗಲೂ ಕೂಡ ನೆನಪಿಡಿ, ಟ್ರೇಡಿಂಗ್ ನಲ್ಲಿ ಎಷ್ಟು ಪ್ರಾಫಿಟ್ ಮಾಡ್ತೀರಾ, ಎಷ್ಟು ನೀವು ವಿನ್ ರೇಟ್ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಯಾವಾಗ ನಿಮಗೆ ಲಾಸಸ್ ಆಗುತ್ತೆ, ಆ ಲಾಸ್ ನೀವು ಯಾವ ರೀತಿ ಎಕ್ಸೆಪ್ಟ್ ಮಾಡ್ತೀರಾ. ಇಫ್ ಇನ್ ಕೇಸ್ ನಿಮಗೆ ಒಂದು 10,000 ರಿಸ್ಕ್ ಇದೆ, ಆ 10,000 ರಿಸ್ಕ್ ಅಲ್ಲಿ ನೀವು ಆ ಒಂದು ಟ್ರೇಡ್ ರಾಂಗ್ ಆಗ್ತಿದೆ ಅನ್ನೋದನ್ನ ಸ್ವಲ್ಪ ಬೇಗನೆ ಐಡೆಂಟಿಫೈ ಮಾಡಿಬಿಟ್ಟು 3,000 5,000 ರಿಸ್ಕ್ ಅಲ್ಲಿ ನೀವೇನಾದ್ರೂ ಎಕ್ಸಿಟ್ ಆದ್ರೆ ಓಕೆ, ದೆನ್ ದಟ್ ಈಸ್ ಅ ಗುಡ್ ಥಿಂಗ್. ಬಟ್ ಇಫ್ ಇನ್ ಕೇಸ್ ನೀವು 10,000 ರಿಸ್ಕ್ ಅಲ್ಲಿ ಟ್ರೇಡ್ ನ ತಗೊಂಡಿದ್ದೀರಾ, ಬಟ್ ನೀವು ಒಂದು ಹೋಪ್ ನ ಬೇಸ್ಡ್ ಆಗಿ 20,000 30,000 ಮೈನಸ್ ಆಗ್ತಾ ಇದೆ, 40,000 ಮೈನಸ್ ಆಗ್ತದೆ, ಪರವಾಗಿಲ್ಲ ನಾನು ಹೋಲ್ಡ್ ಮಾಡ್ತೇನೆ, ಲೈಕ್ ಆ ರೀತಿ ಏನಾದ್ರೂ ನೀವು ಟ್ರೇಡ್ ನ ಮಾಡಿದಾಗ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಟ್ರೇಡಿಂಗ್ ನಲ್ಲಿ ಒಂದೇ ವಿಚಾರ, ನಿಮ್ಮ ರಿಸ್ಕ್ ಅನ್ನ ಆದಷ್ಟು ಕಡಿಮೆ ತಗೊಳ್ಳಿ. ಯಾವಾಗ ನಿಮ್ಮ ಟ್ರೇಡ್ ರಾಂಗ್ ಆಗುತ್ತೆ ಆದಷ್ಟು ಬೇಗ ಎಕ್ಸಿಟ್ ಆಗಿ, ಯಾವಾಗ ನಿಮ್ಮ ಟ್ರೇಡ್ ಪ್ರಾಫಿಟ್ ಆಗುತ್ತೆ ಆಗ ಸ್ವಲ್ಪ ಹೋಲ್ಡ್ ಮಾಡ್ತಾ ಟ್ರೇಲ್ ಮಾಡ್ತಾ ಆ ಪ್ರಾಫಿಟ್ ಅಲ್ಲಿ ಆ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ನ ಜಾಸ್ತಿ ತಗೊಳ್ಳಿಕ್ಕೆ ಟ್ರೈ ಮಾಡೋದೇನಿದೆಯಲ್ಲ ಅದು ಬೆಟರ್ ಆಗಿರುತ್ತೆ. ಸೊ ಇದೇ ನಮ್ಮ ಡ್ರಾ ಡೌನ್ ಡಯಾಗ್ರಾಮ್ ನ ಒಂದು ಪಾಯಿಂಟ್ ಆಗಿರುತ್ತೆ. ತುಂಬಾ ವಿಚಾರಗಳಿರುತ್ತೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ತುಂಬಾ ದೊಡ್ಡ ವಿಡಿಯೋ ಆಗ್ಬೋದು. 5% ಲಾಸ್ಗೆ ನಿಮಗೆ 5% ರಿಟರ್ನ್ ಸಿಕ್ಕಿದ್ರೆ ನೀವು ಬ್ರೇಕ್ ಇವನ್ ಗೆ ಬರ್ತೀರಾ. ಬಟ್ 10% ಲಾಸ್ಗೆ 11% ರಿಟರ್ನ್ ಬೇಕು, 20% ಆದ್ರೆ 25% ರಿಟರ್ನ್ ಬೇಕಾಗುತ್ತೆ, 30% ಆದ್ರೆ 43% ರಿಟರ್ನ್ ನಿಮಗೆ ಬೇಕಾಗುತ್ತೆ, 40% ಆದಾಗ 67 ಆಗುತ್ತೆ. ನೀವು ನೋಡಬಹುದು ಯಾವ ರೀತಿ ಲಾಸಸ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಗ ನಿಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಬೇಕಾಗುತ್ತೆ. ಅದಕ್ಕಿಂತ ಬೆಟರ್ ಏನು, ಲಾಸಸ್ ನ ಕಮ್ಮಿ ತಗೊಳ್ಳೋದು, 1% 2% ಲಾಸಸ್ ನ ತಗೊಳ್ಳೋದು. ಅದಕ್ಕೆ ಬ್ರೇಕ್ ಇವನ್ ಗೆ ಬರೋದಕ್ಕೆ ನಮಗೆ ದೊಡ್ಡ ವಿಚಾರ ಏನು ಕೂಡ ಆಗೋದಿಲ್ಲ. ಇವನ್ ಒಂದು 10 ಟ್ರೇಡ್ ನಿಮ್ದು ರಾಂಗ್ ಆದ್ರೂ ಕೂಡ, 1% 2% ಅಲ್ಲಿ 10 ಟ್ರೇಡ್ ರಾಂಗ್ ಆದ್ರೂ ಕೂಡ ನಿಮ್ಗೆ ಬ್ರೇಕ್ ಇವನ್ ಗೆ ಬರ್ಲಿಕ್ಕೆ ನಿಮ್ಗೆ ಎಷ್ಟಾಗುತ್ತೆ, 10% ಲಾಸ್ ಆದ್ರೆ 11% ರಿಟರ್ನ್ ನೀವು ತಗೊಂಡ್ರೆ ಅಲ್ಲಿಗೆ ನೀವು 10 ಟ್ರೇಡ್ ಲಾಸ್ ಆದ್ರೂ ಕೂಡ ಟ್ರೇಡಿಂಗ್ ನಲ್ಲಿ ಸಸ್ಟೈನ್ ಆಗ್ಬೋದು. ಸೊ ಹಾಗಾಗಿ ಟ್ರೇಡಿಂಗ್ ನಲ್ಲಿ ಕ್ಯಾಪಿಟಲ್ ನ ಸೇವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಾಕಿ ಎಲ್ಲವೂ ಕೂಡ ಆನಂತರ ನೀವು ಫೋಕಸ್ ಮಾಡಬಹುದು, ಬಟ್ ಕ್ಯಾಪಿಟಲ್ ನ ಸೇವ್ ಮಾಡೋದ್ರ ಬಗ್ಗೆ ಫೋಕಸ್ ನ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.